ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ನಾನು, ಚಿರು, ನಮ್ಮ ಚೋಟ ಮರಿ ಸೇರಿ ನಮ್ಮಮ್ಮ, ಭವಿತೋರಪ್ಪ, ನಮ್ಮಪ್ಪ 4 ಜನಕ್ಕೂ ನಮ್ಮ ಕಡೆಯಿಂದ ಅವರಿಗೆ ಏನೋ ಊಟ ಮಾಡಿ ಅಂದ್ರೆ ಊಟ ರೆಡಿ ಮಾಡಿ ಅವರಿಗೆ ಕೊಡ್ತಾ ಇದೀವಿ ತಿನ್ನೋದಿಕ್ಕೆ. ಅಂದ್ರೆ ಡಿನ್ನರ್. ಇವತ್ತು ನಾವು ಡಿನ್ನರ್ ಮಾಡ್ತಾ ಇದೀವಿ. ನನ್ನ ಜೊತೆಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಮ್ಮ ಚಿರು ಮತ್ತೆ ನಮ್ಮ ಚೋಟ ಮರಿ. ಏನ್ ಗೊತ್ತಾ, ಅವ್ರ ಟೀಚರ್ ಹೇಳಿದ್ದಾರೆ ಬ್ಲಾಗರ್ ಏನೋ ಜಾಸ್ತಿ ವಿಡಿಯೋ ಕಾಣಿಸ್ಕೋಬಾರ್ದು ಅದು ಇದು ಅಂತ. ಬಟ್ ನನ್ಗೆ ಆಪ್ಷನ್ ಇಲ್ಲ, ನನಗೆ ತೋರಿಸ್ದಲೇ ಇರಕ್ಕೆ ಆಗಲ್ಲ ಗೊತ್ತಾ. ಚಿರುನ್ ಬಿಟ್ಟು ಇರಕ್ಕೆ ಆಗಲ್ಲ. ಯಾ ನನ್ಗೊಬ್ರು ಅಸಿಸ್ಟೆಂಟ್ ಬೇಕು. ನನಗೆ ನನ್ನ ಪಕ್ಕದಲ್ಲಿ ಒಬ್ರು ಅಸಿಸ್ಟೆಂಟ್ ಇರ್ಲೇಬೇಕು. ಅದಕ್ಕೆ ನಾನು, ನಮ್ಮ ಚಿರು ಮತ್ತೆ ನಮ್ಮ ಪೆಂಗಿ ಚೋಟ ಮರಿ. ಪೆಂಗಿ ಸರಿ ಬೈಲಿ ಕೈಸ್. ಇವಾಗ ಒಂದು ಇಮೇಜ್ ತೋರಿಸ್ತೆ. ಆ ಇಮೇಜ್ ಹೆಸರೇನು? ಇಲ್ಲಿ ನೋಡು. ಅಲ್ಲೆಲ್ಲ ನೋಡಂಗಿಲ್ಲ. ಇಲ್ಲಿ ನೋಡ್ಬಿಟ್ಟು ಫಾಸ್ಟ್ ಹೇಳು. ಗೈಸ್ ಅದು ಬಂದ್ಬಿಟ್ಟು ಹಿಪ್ಪೋಪೋಟಮಸ್ ಅಂತ ಇರೋದು. ಇವಳು ಹಿಪ್ಪೋಟೋಟಮಸ್ ಅಂತ ಹಿಪ್ಪೋಪೋಟಮಸ್ ಅಂತ. ಯಾ ಗೊತ್ತೇ ಇಲ್ಲ ಗುರಿಯಪ್ಪ ದೇವ್ರೆ. ಅಂಡ್ ಇವಾಗ ನಾವು ಫಸ್ಟ್ ಏನ್ ಮಾಡ್ತಾ ಇದೀವಿ ಊಟ ಅಂತ ನಮ್ 3 ಜನಕ್ಕೂ ಗೊತ್ತಿಲ್ಲ. ಏನ್ ಮಾಡ್ತಾ ಇದೀನಿ ಗೊತ್ತಾ? ನಾನು ಹೇಳ ನಿನ್ಗೆ, ಪಕ್ಕ ಇವತ್ತು ಕೂಡ ಡಿನ್ನರ್ಗೆ 7 ಲೆಮನ್ ಜ್ಯೂಸ್ ಮಾಡು. ಯಾಕ ಮಾಡ್ತಾ ಇದೀಯ? ಸಕ್ಕರೆನೇ ಹಾಕಲ್ಲ, 1 ಸ್ಪೂನ್ ತಗೊಂಡು 3 ಲೋಟಕ್ಕೆ ಹಾಕವನೆ. ಇಲ್ಲ ಈ ಸಲ ನಾನು ಇರ್ತೀನಲ್ಲ, ಹೇಳ್ಕೊಡ್ತೀನಿ, ನೀಟಾಗಿ ಗೊತ್ತಾಗುತ್ತೆ. ಅಂಡ್ ಈ ಸಲ ಈಗ ನೋಡಿ, ಅವನು ಲೆಮನ್ ಜ್ಯೂಸೇ ಮಾಡ್ಲಿ. ಲೆಮನ್ ಜ್ಯೂಸ್ 7 ಗ್ಲಾಸ್, ಓಕೆನಾ? ನಮ್ಮ ಚೋಟ ಮರಿಗೆ ಏನೂ ಮಾಡಕ್ ಬರಲ್ಲ. ಏನ್ ಮಾಡ್ಬೇಕು ಅಂದ್ರೆ, ನಿನಗೊಂದು ದೊಡ್ಡ ಕೆಲಸ ಹೇಳ ಗೈಸ್. ಅವಳಿಗೆ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಹೇಳ್ತೀನಿ. ನಾವೆಲ್ಲ ಪ್ರಿಪೇರ್ ಮಾಡೋದ್ಮೇಲೆ ಅದು ಟೇಸ್ಟ್ ಕರೆಕ್ಟ್ ಆಗೈತಾ ಇಲ್ವಾ ಅಂತ ನೋಡೋದು. ಏನಂತ್ಯಾ? ಡೀಲ್. ನೀನೇನ್ ಮಾಡ್ತೀಯಾ? ಸರಿ, ನೀನೇನ್ ಮಾಡ್ತೀಯಾ? ನಾನೇನೋ ಹೇಳದಮ್ಮ, ನಾವು ಸ್ಪೆಷಲ್. ಏನ್ ಹೇಳ್ತೀಯಾ? ನಾನು ಅದೇನು ಅದು ಪೌಡರ್, ಓರಿಯೋ ಬಿಸ್ಕೆಟ್ ನ ಪೌಡರ್ ಮಾಡಿ ಹೇಳು ಮುಂದಕ್ಕೆ. ಒಟ್ಟಿಗೆ ಕೆಳಗ್ ಬಾ. ಯಪ್ಪ, ಓರಿಯೋ ಬಿಸ್ಕೆಟ್ ಸ್ಪೆಲ್ಲಿಂಗ್ ಗೊತ್ತಿಲ್ಲದಂತೆ. ನಾನೊಂದು ಡಿಶ್ ನೋಡಿದ್ದೀನಿ, ಅದು ಸಿಂಪಲ್ ಅಂಡ್ ಸ್ವೀಟ್ ಆಗಿ ಹೆಲ್ತಿ ಫುಡ್ ಅಂತೆ. ಹೆಲ್ತಿ ಫುಡ್ ನೋಡಿರೋದು ನಾನು. ಅದನ್ನ ಟ್ರೈ ಮಾಡ್ತೀನಿ, ನೋಡೋಣ. ಆಮೇಲೆ ಲೆಟ್ಸಿ ಏನೇನೆಲ್ಲ ಮಾಡ್ಬೋದು ಅಂತ ನಾವು 3 ಜನ ಸೇರ್ಬಿಟ್ಟು. ಇನ್ನ ಬೆನ್ಮೇಲ್ ನಾನು ಫ್ರೆಂಡ್ ಡೋರಾಕಿ. ಗೈಸ್ ಇವಾಗ ನಾವು 3 ಜನ ಡಿಸ್ಕಸ್ ಮಾಡ್ತಾ ಇದೀವಿ ಏನೇನ್ ಫುಡ್ ಮಾಡ್ಬೇಕು ಅಂತ. ಎಲ್ಲಿ ನನ್ನ ಬುಕ್? ಆ ಡ್ರಾಯರ್ ತೆಗಿ ಬುಕ್. ಫಸ್ಟ್ ನಾವಿವಾಗ ಏನ್ ಅನ್ಕೊಂಡಿದೀವಿ ಅಂದ್ರೆ 6 ಡಿಶ್ ಮಾಡ್ಬೇಕಂತ ಇರೋದು. 6. ಸೊ ಎಲ್ಲ ಚಿಕ್ಕ ಪುಟ್ಟ ಡಿಶ್ಗಳೇ, ಜಾಸ್ತಿ ಏನಿಲ್ಲ. 6 ಡಿಶ್ ಮಾಡ್ಬೇಕು ಅಂತ ಇರೋದು. ಯಾವ್ದಾವ್ದು ಮಾಡ್ಬೇಕು ಅಂತ ಫಸ್ಟ್ ಇವಾಗ ಯೋಚನೆ ಮಾಡ್ಬೇಕು. ಗೈಸ್ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ನಾವು ನಮ್ ಕೈಯಾರೆ ಮಾಡ್ತಾ ಇದೀವಿ. ಇನ್ ಮಿಕ್ಕಿದ್ದೆಲ್ಲ ಯೂಟ್ಯೂಬ್ ಮಾಡ್ಕೋತಾ ಇದೀವಿ. ನೋಡಿ ಎಂತ ಟೀಮ್ ಡಿಸ್ಕಷನ್ ನೋಡಿ. ಡಿನ್ನರ್ ಮಾಡೋದಕ್ಕೆ ಫುಲ್ ಟೀಮ್ ಡಿಸ್ಕಷನ್. ಯಾಕಂದ್ರೆ ಅಪರೂಪಕ್ಕೆ ಕಿಚನ್ ಒಳಗೆ ಎಂಟ್ರಿ ಕೊಡ್ತಾ ಇರೋದು ನಾವು. ನಮ್ 3 ಮುಖಗಳು ಕೂಡ ಕಿಚನ್ಗಳೆಲ್ಲ ಹೋಗಲ್ಲ. ಅಮಾಸೆ ಉಣ್ಬೇಕು ಒಂದ್ಸಲಿ ಹೋಗೋದು. ಇಸ್ ಲಿಸ್ಟ್ ಎಲ್ಲ ಬರ್ಕೊಂಡಾಯ್ತು. ಸೊ ಇವಾಗ ನಾವು ಲಿಸ್ಟ್ ಅಲ್ಲಿ ಇರೋ ಐಟಮ್ಸ್ ನ ತರಕಂತ ಹೊರಡ್ಬೇಕು. ಬನ್ರಪ್ಪ, ಬನ್ರಿ. ಇಬ್ರೇ ಹೊಡ್ಬತ್ತೀವಿ. ನೀವು ಆರಾಮಾಗಿ ಇಲ್ಲೇ ಮನೇಲಿ. ಜಾಸ್ತಿ ಮಾತಾಡ್ದು ಅಷ್ಟೇ. ನಿಕಲ್ ನೀನು. ಅಲ್ಲಿ 3 ಜನ ಆಗಲ್ಲ. ಇದು ಬೈಕಲ್ಲಿ ಹೋಗ್ತಿರೋದು ನಾವು. ಅದಕ್ಕೆ ಬೈಕಲ್ಲಿ ಹೋಗ್ತಿರೋದು, ಕಾರಲ್ಲಿ ಹೋಗ್ತಿಲ್ಲ ಗೈಸ್. ಕಾರಲ್ಲಿ ಹೋದ್ರಂತ ಏನ್ ಗೊತ್ತಾ, ಟ್ರಾಫಿಕ್ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಅರ್ಧದ 1 ಅವರ್ ಅಲ್ಲೇ ಇರ್ಬೇಕಾಗುತ್ತೆ. ನನ್ನ ಅಸಿಸ್ಟೆಂಟ್ ಕ್ಯಾರಿ ಬ್ಯಾಗ್ ಇಟ್ಕೊಳಕ್ಕೆಲ್ಲ ಬೇಡವಾ? ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಇವತ್ತು ನಾನು, ಚಿರು ಮತ್ತೆ ಭವಿತಾ 3 ಜನ ಸೇರಿ ಡಿನ್ನರ್ ರೆಡಿ ಮಾಡ್ತಾ ಇದೀವಿ. ಬದುಕಲ್ಲ ಏನ್ ಗೊತ್ತಾ ನಾನ್ ಮಾಡಿರೋದ್ನ ನಾನ್ ಮಾಡಿರೋದ್ ತಿಂದಿರ. ನಾನ್ ಮಾಡೋದ್ ನೀವ್ ತಿಂದ್ರೆ ಬದುಕ್ತೀರಾ. ಚಿರು ಮಾಡೋದೇನಾರ ನೀವ್ ತಿಂದ್ಬಿಟ್ರೆ ಸಕ್ಕರೆ ಇಲ್ದಿದ್ದು
ಈ ಸಲ ಚಿರು ಲೆಮನ್ ಜ್ಯೂಸ್ಗೆ ಬ್ಯಾಕಪ್ ಕೊಡ್ತಾನೆ ನೋಡಿ, ಹೆಂಗ್ ಕೊಡ್ತಾನೆ, ಕಮ್ ಬ್ಯಾಕ್ ಕೊಡ್ತಾನೆ. ನಾನು ಮತ್ತೆ ನಮ್ಮ ಚಿರು ಇವಾಗ ಐಟಮ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಗಾಡಿಲಿ ಸ್ಪೆಕ್ಸ್ ಹಾಕೋಬೇಕಿತ್ತು, ಮರ್ತೇ ಹೋಗ್ಬಿಟ್ಟೆ, ಕಣ್ಣೆಲ್ಲ ಉರಿದೈತೆ. ಇವಾಗ ಮಾರ್ಟ್ಗೆ ಹೋಗ್ಬಿಟ್ಟು ಏನೇನಿದೆ ಪರ್ಚೇಸ್ ಮಾಡ್ಕೊಂಡ್ ಬರುವ. ಮೈ ಅಸಿಸ್ಟೆಂಟ್ ಟೇಕ್ ಟ್ರಾಲಿ ಬೇಕಾ? ರ್ಯಾಲಿ ಟ್ರಾಲಿ ಕಣೋ. ಅಯ್ಯೋ ಇದು ಟ್ರಾಲಿ ಅಂತಾರೆ, ರ್ಯಾಲಿ ಅಂದ್ರೆ ಬೇರೆ. ಗೈಸ್ ಇವನ್ನ ಕರ್ಕೊ ಬಂದಿರೋದು ಐಟಮ್ಗಳನ್ನೆಲ್ಲ ತಗೊಂಡು ಅಥವಾ ಐಟಮ್ನೆಲ್ಲ ತಗೊಂಡು ಇಟ್ಟು ಟ್ರಾಲಿಗೆ ಹಾಕ್ಬೇಕು ಅಂತ. ಇವನ್ ಏನ್ ಮಾಡ್ತಾನಂದ್ರೆ ನನ್ನ ಕೈಲಿ ಇದನ್ನ ಬಿಟ್ಬಿಟ್ಟವನೆ, ಅಕ್ಕಪಕ್ಕ ಬರೋ ಹುಡುಗಿರ್ನೆಲ್ಲ ನೋಡ್ತಾವನೆ. ಅಪ್ಪ ಈ ಜನರೇಷನ್ ಮಕ್ಕಳೆಲ್ಲ ನೋಡಿ ಯಾವ ತರ ಕೊಟ್ಟ ನೋಡಿ ಗೈಸ್. ಇದು ಈರುಳ್ಳಿ ಹಾಕೋದ. ಅಯ್ಯೋ ಸಾವು ಮಾರೆ ಗೈಸ್. ನನಗೆ ಒಂದೊಂದು ಟೈಮು ಯಾವ್ಯಾವ ಸೊಪ್ಪು ಅಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಿಂಗೆ ಎತ್ಕೊಂಡ್ಬಿಟ್ಟು ಸ್ಮೆಲ್ ಕಂಡಿಡಿಯೋದು ಕೊತ್ತಂಬರಿ ಸೊಪ್ಪ ಇಲ್ವಾ ಅಂತ. ಗೈಸ್ ನಮ್ಮಂಥ ಬ್ಯಾಚುಲರ್ಸು ಈ ತರಕಾರಿ ಅದು ಇದು ತೊಗೊಳಕ್ ಬರ್ತೀವಲ್ವಾ, ಎಷ್ಟು ತೊಗೋಬೇಕು ಅಂದರೆ ಮನೆಗೆ 1 kg ಸಾಕಾ ಅಥವಾ ಇಷ್ಟು ಪರ್ಸನ್ಗೆ ಇಷ್ಟು kg ಸಾಕಾ ಅನ್ನೋದು ಗೊತ್ತೇ ಆಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ರೇಟ್ ಕಿಟ್ ನೋಡ್ತಾ ಇಲ್ಲ, ಬಟ್ ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಆಗಿದ್ದಿದ್ರೆ ಬಂದು 500 ಗ್ರಾಮ್ ಇರೋದನ್ನ 500 ಗ್ರಾಮ್ ಮಾತ್ರ ತೊಗೋತಾರೆ. ಆಮೇಲೆ ಈಗ ಅಕಸ್ಮಾತ್ 4 ಜನ ಇತ್ತು ಅಂದರೆ 4 ಜನಕ್ಕೆ ಮಾತ್ರ ತೊಗೋತಾರೆ. ಈ ಥರ ಅಳತೆ ಮಾಡ್ತಾರೆ ನಮ್ಮ ಅಪ್ಪಂಗೆ. ಸೊ ಈ ಥರ ಅಳತೆ ಮಾಡ್ತಾರೆ ನಮ್ಮ ಅಪ್ಪಂಗೆ ಎಲ್ಲ ಗೊತ್ತು. ನನ್ನಂಥ ಬ್ಯಾಚುಲರ್ ಬಾಯ್ಸ್, ನನ್ನಂಥ ಹುಡುಗ ನೀವು ಕೂಡ ಇರ್ತೀರಾ ಅನ್ಕೋತೀನಲ್ವಾ? ಕರೆಕ್ಟ್, ನೀವು ಇರ್ತೀವ. ನಿನಗೂ ಗೊತ್ತಿಲ್ಲ ನಿಂಗೆ ಮನೆಗೆ ಎಷ್ಟು ಜನಕ್ಕೆ ಎಷ್ಟು ತೊಗೋಬೇಕಂತ ಗೊತ್ತಿಲ್ಲ ತಾನೆ. ಈ ಫ್ರೂಟ್ ಹೆಸರು ಇದು ಇಳ್ಳಿಕಾಯಿ ಅಂತಾರೆ. ಇಂಗ್ಲಿಷಲ್ಲಿ ಗೊತ್ತಿಲ್ಲ, ಬಟ್ ಇದನ್ನ ಗೈಸ್ ನನ್ನ ಪ್ರಕಾರ ಇಳ್ಳಿಕಾಯಿ ಅಂತಾರೆ. ನಾನು ಊರಲ್ಲಿ ಜ್ಯೂಸ್ ಕುಡ್ತಿದ್ದೀನಿ ಇದ್ರದ್ದು ಜ್ಯೂಸ್ ಕೊಡ್ತಾರೆ. ಇಳ್ಳಿಕಾಯಿನೋ ಇದು ಇಳ್ಳಿಕಾಯಿನೇ ಪಕ್ಕ ಇದು ನನ್ನ ಪ್ರಕಾರ. ನಾನು ಊರಲ್ಲಿ ಕುಡ್ದಿದ್ದೀನಿ ಇದನ್ನ. ಇದು ಸಕ್ಕದಾಗಿರುತ್ತೆ ಈ ಜ್ಯೂಸು. ಇದು ಅಥವಾ ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೇ ತರ ಇರೋದು. ಫೈನಲಿ ಇಷ್ಟೆಲ್ಲ ಐಟಮ್ ತಗೊಂಡಾಯ್ತು. ಡನ್ ಬೈ, ಥ್ಯಾಂಕ್ ಯು, ವಿಲ್ ಮೀಟ್. ಓಕೆ ಬನ್ನಿ ಗೈಸ್ ಹೋಗುವ. ಇವಾಗ ಇಷ್ಟೆಲ್ಲ ಐಟಮ್ನ ತೊಗೊಂಡೋಗಿ ಇವತ್ತಿನ ಡಿಶ್ ತಯಾರು ಮಾಡುವ. ಎಲ್ಲನೂ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಇದು ಬ್ಯಾಗ್ ತರೋದು ಮರ್ತೋದೆ ಗುರು. ಬ್ಯಾಗ್ ಅದು ಏನಕ್ಕೆ ತರೋದು ಮರ್ತೋಗ್ತೀನಿ ನನಗೂ ಗೊತ್ತಿಲ್ಲ. ಇವಾಗ ಬಂದಾಗೆಲ್ಲ ಬ್ಯಾಗ್ ತೊಗೊಳ್ಳೇಬೇಕು. ಇವಾಗ ಇದನ್ನು ಇದಕ್ಕೆ ಹಾಕಿ ಮನೆಗೆ ತೊಗೊಂಡೋಗುವ. ಲೆಟ್ಸ್ ಗೋ ಗೈಸ್. ಫೈನಲಿ ಮನೆಗೆ ಬಂದ್ವಿ ಐಟಮ್ಗಳನ್ನೆಲ್ಲ ತೊಗೊಂಡು. ಇವಾಗ ನಮ್ಮ ಅಮ್ಮನ ಸಜೆಷನ್ ತೊಗೋಬೇಕು. ಏನಂದರೆ ಈಗಿಂದನೇ ಶುರು ಮಾಡಬೇಕಾ ಇಲ್ಲ ಅಂದರೆ 1 ಅವರ್ ಬಿಟ್ಬಿಟ್ಟು ಶುರು ಮಾಡಬೇಕಾ? ಈಗೇನು ಶುರು ಮಾಡಿದ್ರೆ ಬಚಾವೈತೀರಾ? ಇಲ್ಲ ಅರ್ಧ ರಾತ್ರಿ ಮಾಡ್ಕೊಡ್ತೀರಾ ಅಷ್ಟೇ. ಹೌದಾ ಅದೇ. ಆಮೇಲೆ ಇನ್ನೊಂದು ಗೈಸ್, ನಾವು ಅಮ್ಮನ ಹತ್ರ ಚಪಾತಿ ಮಾಡಿಸ್ತೀನಿ. ಬಿಕಾಸ್ ನಮಗೆ ಹಿಟ್ಟು ಕಲಸಿ ಅವೆಲ್ಲ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ಅಮ್ಮನ ಕೈಲಿ ಮಾತ್ರ ಚಪಾತಿ ಹಿಟ್ಟು ಕಲಸಿ ಮಾಡಿ ಇಕ್ಕಿರ್ತಾರೆ. ನಾವು ಅದನ್ನು ಇಟ್ಕೊಂಡು ಹಿಂಗೆ ಅಂದು ನೀಟಾಗಿ ಬೇಯಿಸಿರ್ತೀವಿ ಅಷ್ಟೇ. ನಾವಿವಾಗ ಶುರು ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಅಮ್ಮ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಡ್ತವ್ರೆ. ಎಲ್ಲನೂ ನೀವು ಮಾಡಿ ಆರಾಮಾಗಿ ಮಾಡಿ, ನಿಮಗೆ ಏನ್ ಅನ್ಸುತ್ತೋ ಹಂಗ್ ಮಾಡಿ. ಅಡಿಗೆ ಮನೇನೆ ನಿಮ್ದು, ಎಲ್ಲಾ ನಿಮ್ದು ಅಂತ ಬಿಟ್ಬಿಟ್ಟವ್ರು ಇವಾಗ. ಇವಾಗ ನಮ್ಮಮ್ಮ ಎಷ್ಟು ಮುದ್ದಾಗಿ ನೀಟಾಗಿ ಕ್ಲೀನ್ ಮಾಡೋರೆ. ಇವಾಗ ಇದೇ ಜಾಗದಲ್ಲಿ ಇವಾಗ ನಾವು ಪೂರ್ತಿ ಏನೇನು ಡಿಶ್ ಇದೆ ಅದನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಇವಾಗ ಇಲ್ಲಿಂದ ಕಿಚನ್ ಇಂದ ಓಡ್ಬಿಡಿ ದಯವಿಟ್ಟು. ಸಾಕು 7 ಜನಕ್ಕೆ ಸಾಕು. ನನಗೆ ಗೊತ್ತಿಲ್ಲ. ಫಸ್ಟ್ ಕೆಳಗಡೆ ಇಲ್ಲಿ ಇಬ್ರು ನೀಚೆ ಉತ್ರು. ಇದೆಲ್ಲ ಏನಿದೆ? ಇದಾರ ನೀನು ನನಗೆ ಹೆಲ್ಪ್ ಮಾಡ್ಬೇಕು. ಅವಳಗ ಕುತ್ಕೊಳ್ಳ ಪರವಾಗಿಲ್ಲ, ನೀ ನನಗೆ ಈ ಕಡೆ ಇಲ್ಲಿ ಹೆಲ್ಪ್ ಮಾಡ್ಬೇಕು. ಅವಳು ಮಾಡಕ್ ಬರಲ್ಲ ಅವಳಿಗೆ. ಅದಕ್ಕೆ ತಾನೇ ನಿನಗೆ ಹೇಳ್ತಿರೋದು. ಇವಳಿಗೆ ಏನು ಮಾಡಕ್ ಬರಲ್ಲ. ಇವಳು ಇವಾಗ ನಾವು ತಂದಿರೋ ಕವರ್ಗಳನ್ನೆಲ್ಲ ಓಪನ್ ಮಾಡಿ ಕೊಡ್ತಾಳೆ ಅಷ್ಟೇ. ಅಲ್ಲಿ ಕುತ್ಕೋ. ತಿನ್ನಂಗೆಲ್ಲ ಇಲ್ಲ. ಇವಾಗ ನಾವು ಫಸ್ಟ್ ಮಾಡ್ತಿರೋ ಡಿಶ್ ಯಾವ್ದು ಅಂದ್ರೆ, ಫಸ್ಟ್ ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಪಾಪ ಚಿರುಗೆ ಸಿಕ್ಕಾಪಟ್ಟೆ ಶುಗರ್ ಇಲ್ದಲೆ ಏನೇನೋ ಜಡ್ಜಸ್ ಎಲ್ಲ ಕೊಟ್ಟು ಹೋಗ್ಬಿಡ್ತು, ಎಲ್ಲ ಹೊಂಟೋಗ್ಬಿಡ್ತು. ಅವನಿಗೆ ಅದೇ ಇಲ್ದಂಗ ಆಗ್ಬಿಡ್ತು. ಅದಕ್ಕೆ ಇವಾಗ ಫಸ್ಟ್ ನಾವು ಲೆಮನ್ ಜ್ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ಲೆಮನ್ ಜ್ಯೂಸ್ ನ ಮಾಡಿದ ತಕ್ಷಣ ನಾವು ಫ್ರಿಜ್ ಅಲ್ಲಿ ಇಟ್ಬಿಡ್ಬೋದು. ಸೊ ದಟ್ ಅದು ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ. ಅದು ಏನೋ ನೈಟ್ 10 ಗಂಟೆ ಆದ್ರೂ ಆರಾಮಾಗಿ ಕುಡಿಬಹುದು. ಸೊ ಅದಕ್ಕೋಸ್ಕರ ಸಮಾಧಾನಮ್ಮ, ವೇಟ್. ಸೊ ಇವಾಗ ಫಸ್ಟ್ ಲೆಮನ್ ಜ್ಯೂಸ್ ಮಾಡ್ತಾ ಇದೀವಿ. ಅದಕ್ಕೇನು ಫಸ್ಟ್ ನೀರು, ಶುಗರ್, ದೆನ್ ಶುಗರ್ ಹಾಕ್ಬಿಟ್ಟು ಇಟ್ಬಿಡೋಣ ಫ್ರಿಜ್ ಅಲ್ಲಿ. ಏನಕ್ಕೆ ಇಟ್ಬಿಡೋಣ? ಅದಕ್ಕೆ ಯಾಕೆ ಇಲ್ಲೇ ಇಟ್ಕೊಂಡು ಹಿಂಗೆ ಕಲ್ಸ್ಬೋದು ಸ್ಪೂನಲ್ಲಿ. ಇವಾಗ ಲೆಮನ್ ಜ್ಯೂಸ್ ಹಿಂಗೆ ಮಾಡ್ಬೇಕಂತ ಮಾಡು. ಬೌಲ್ ತಗೊಳ್ಳಿ ಎಲ್ಲ
ಬೌಲಿಗೆ ಏನ್ ಹಾಕ್ಬೇಕು ಫಸ್ಟು? ನೀರು. ಹಾಕು ನೀರು. ಬೌಲಿಗೆ ಒಂದು ನೀರು. ನೀರನ್ನು ಒಂದು ಬರೀ ನೀರು ಹಾಕ್ದೆ. ಎಷ್ಟು ಲೋಟ ಹಾಕ್ತೇವೆ? 7 ಲೋಟ ಆಗಿ ಗೈಸ್ 7 ಲೋಟ ನೀರು ಹಾಕ್ಬಿಟ್ಟು ಇವಾಗ ಸಕ್ಕರೆ ಹಾಕಿ ಲೆಮನ್ ಜ್ಯೂಸ್ ಮಾಡುವ. ಇವಾಗೆ ಮಾಡ್ಬಿಡೋದ? ಇವಾಗ ಮಾಡಿ ಇಟ್ಬಿಡೋದು ಫ್ರಿಜ್ಜಲ್ಲಿ ಅಷ್ಟೇ. 1 ಟೀ ಡನ್. ಸಕ್ಕರೆ ತುಂಬಾ ಹಾಕೋಣ. ಇಲ್ಲಿ ಒಂದು 2 ಗ್ಲಾಸು, ಅಲ್ಲೊಂದು 4 ಗ್ಲಾಸು, ರುಚಿಗೆ ತಕ್ಕಷ್ಟು ಸಕ್ಕರೆ. ಓಕೆನಾ? ಇರೋ ನಿನಗೆ ಕವರು ಬಿಚ್ಬಿಟ್ಟು ಎತ್ತಿಕು ಅಂತ ಕೊಟ್ಟಿರೋ ಕೆಲಸ ಅದನ್ನು ಮಾಡಿಲ್ಲ ಅಂದ್ರೆ ಹೆಂಗೆ? ಲೆಮನ್ ಹುಡುಕು, ಇಟ್ಸ್ ಅ ಲೆಮನ್. ಅಲ್ಲಿ ಈ ಕವರ್ಗಳವಲ್ಲ, ಈ ಎಲ್ಲಾ ಕವರ್ನು ಸ್ಟಾಪ್ಲರ್ ಪಿನ್ ಹಾಕಿರ್ತಾರೆ. ಕೆಳಗಡೆ ಇಡ್ತಾರ ಅಲ್ಲಿ, ಕೊಡಿ. ಅದನ್ನೆಲ್ಲ ನೀಟಾಗಿ ಓಪನ್ ಮಾಡಿ. ಇವತ್ತು ಡಿನ್ನರ್ ರೆಡಿ ಆಗ್ತಿದೆ, ನೀವೆಲ್ಲ ಬರಂಗಿಲ್ಲ ಅಷ್ಟೇ. ಏನ್ ಹೇಳ್ದೆ ಹೇಳೋ? ಅಲ್ಲ ಏನ್ ಬೈಬಿಟ್ಟೆ ಅದನ್ನಾದ್ರೂ ಹೇಳ. ನಾನು ನೀನು ಗೋಲ್ಗಪ್ಪ ಅಂಗಡಿ ಹಾಕೋಣ. ಯಾಕೆ? ತುಂಬಾ ಹುಡುಗಿರ್ ಗೋಲ್ಗಪ್ಪ ಈಗಿನ ಕಾಲದ ಮಕ್ಕಳೆಲ್ಲ ಹಾಳಾಗ್ಬಿಟ್ಟು ಹೋಗೋರು. ಓಕೆ ಗೈಸ್, ಫೈನಲಿ ಇವಾಗ ಈ ಆಂಗಲ್ ಇಂದ ನೀವೆಲ್ಲರೂ ನೋಡ್ತಾ ಇದೀರಾ. ಫಸ್ಟ್ ನಾವು ಇವಾಗ ಲೆಮನ್ ಜ್ಯೂಸ್ ಮಾಡ್ಕೊಂಬೋಣ. ಪಟ್ 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 ಅಂತ ಅಣ್ಣ ಹಿಂಡುತ್ತಾನೆ, ಸರಿಯಾಗಿ ಹಿಂಡ್ತಾನೆ. ಯಾರ್ಯಾರ್ದು ಎಷ್ಟು ದ್ವೇಷ ಇತ್ತೋ ಅದನ್ನೆಲ್ಲ ಸೇರಿ ಹಿಂಡುತ್ತಾನೆ. ಸಾಕ್ಬಿಡು, ಅದನ್ನೇ ಎಷ್ಟ ಮುಗ್ತೀಯ? ಇಲ್ಲ, ಫಸ್ಟ್ ಒಂದೊಂದು ಹಿಂಡಿದೆ, ಆಮೇಲೆ 2 ಹಿಂದೆ. ಅಷ್ಟೇ ಶಕ್ತಿ. ಅದ್ ಮುಗೀತದು. ತೋರಿಸು ನಿನ್ನ ಪ್ರತಾಪ. ನನ್ನ ಮಗನಿಗೆ ಎಲ್ಲ ಹಿಂಡುಬಿಟ್ಟು ಅಷ್ಟೇ ನಿನ್ ಶಕ್ತಿ ಅಂತೆ. ನಿಂಬೆಣ್ಣೆಲ್ಲ ಕೊಡಕ್ಕೆ ನಿಂಬೆಣ್ಣ. ಗೋ ಬ್ರಿಂಗ್ ಐಸ್ ಕ್ಯೂಬ್ಸ್. ಇವಾಗೇನಾ? ಯಾ ಇವಾಗ ಬೇಡಣ, ಫ್ರಿಜ್ ಅಲ್ಲಿ ಇಕ್ಕಣ, ಆಮೇಲೆ ಐಸ್ ಕ್ಯೂಬ್ಸ್ ಹಾಕೊಂಡು ಲಾಸ್ಟ್ ಅಲ್ಲಿ ಫ್ರಿಜ್ ಇರುತ್ತಲ್ವಾ, ಫ್ರಿಜ್ ಅಲ್ಲಿ ಇಡ್ತಾ ಇದೀವಿ ಅಂದ್ರೆ ನಾವು ಮುಚ್ಚಾಲೆ ಬಾಯ್ಲಿ. ಹೋಗಿ ನಿಮ್ಮ ಮನೆ ಸಕ್ಕರೆ ತಗೋ. ಬುಜ್ಜಿ ಹೋಗೆ ಬುಜ್ಜಿ. ಅವಳು ಸುಮ್ನೆ ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ, ಮಾಕ್ವಾಡುವ ಚಿರುನ್ ಕಳಿಸ್ತವನೆ. ನಾವಿಲ್ಲಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಿ, ಹೋಗಲ್ಲ ಅಂತ ಬೆಲೆನೇ ಇಲ್ಲ. ನಾವ್ ನೀರು ಹಿಂಗ್ ಬಿಟ್ರೆ ಕೆಳಗೆನೆ ಹೋಗುತ್ತೆ, ಮೇಲೆ ಹೋಗಲ್ಲ ಸ್ವಲ್ಪ. ಮೇಲೆ ಕಿಸಿದ್ರೆ ಮೇಲೆ ಹೋಗುತ್ತೆ. ಗ್ರಾವಿಟಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನ್ ಓದಿದ್ಯಾ ಫಿಸಿಕ್ಸ್? ಗ್ರಾವಿಟಿ. ಯಾವ್ದೇ 2-3 ಶಾರ್ಟ್ಸ್ ಗಳು ನೋಡ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ನನಗೆ ಬಿಲ್ಡಪ್ ಕೊಡ್ತಾನೆ. ರೀಲ್ಸ್ ನಾನೇ ಅಲ್ಲ ಗೈಸ್, ದೊಡ್ಡ ಸೈಂಟಿಸ್ಟ್ ನನ್ ಮಗ ಅನ್ಕೊಂಡು ದೊಡ್ಡ ಸೈಂಟಿಸ್ಟ್ ಬಿಲ್ಡಪ್ ಬೇರೆ ಕೊಡ್ತಾನೆ. ನೋಡು ಇವಾಗ ಚಲ್ದೆ ಹೆಂಗ್ ಹೇಳೋದು ಸೈ ಗ್ರಾವಿಟಿ ಎಲ್ಲ ಫೋರ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ಇವಾಗ ಲೆಮನ್ ಜ್ಯೂಸ್ ಕರಕ್ ಅಂತ ಬಿಟ್ಟಿದೀವಿ. ಲೆಮನ್ ಜ್ಯೂಸ್ ಕರಕಲ್ಲ, ಸಾರಿ, ಶುಗರ್ ಕರಕ್ ಅಂತ ಬಿಟ್ಬಿಟ್ಟಿದೀವಿ. ಅದು ಆಟೋಮೆಟಿಕಲಿ ಕರ್ಲಿ. ಇವಾಗ ನಾವು ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನೀನ್ ಏನ್ ಮಾಡ್ಬೋದು? ನೋ ಐಡಿಯಾ ಅಂದ್ರೆ ನೋ ಐಡಿಯಾ ಅಂದ್ರೆ ತಲೆಲೇನು ಓಡ್ತಿಲ್ಲ ಅಂತ. ನೋ ಐಡಿಯಾ ಅಂದ್ರೆ ತಲೆಲೇನು ಓಡ್ದೇ ಇಲ್ಲ ಸ್ವಲ್ಪ. ಅದು ಬ್ರೈನ್ ನಾಟ್ ವರ್ಕಿಂಗ್ ಅಂತಾರೆ. ನೋ ಐಡಿಯಾ ಅಂದ್ರೆ ಏನು? ಮೈ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್ ಅಂದ್ರೆ ಏನು? ಮೈ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್. ಮೈ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್. ನನ್ನ ಬ್ರೈನು ನಾನು ಕೇಳಿದ ಅರ್ಥ ಏನು? ಮೈ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್. ಬಿಡೋ ನಿನ್ ಟಾಪರು. ಗೈಸ್ ಇವಾಗ ನಾವು ಮಾಡ್ತಿರೋದು ಲೇಸ್ ಚುರ್ಮುರಿ. ಎಲ್ಲ ನಿಮ್ ಬೆರಳು ಕೊಡಿಲಿ. ಎಲ್ಲ ಇದು ಮುಟ್ಬಿಟ್ಟು ಬಾಯ್ಲಿ ಕೊಟ್ಟಿದ್ದು. ಎಲ್ಲ ಐಟಮ್ ಏನದು ಎಲ್ಲ ವಿಧವಾದ ಐಟಮ್ ಅನ್ನು ನಾವು ಇವಾಗ ಹಾಕುತ್ತೇವೆ. ದಯವಿಟ್ಟು ನೀವು ಕೂಡ ನೋಡಿ. ಹಾಯ್ ಹಂಗಾರ ಕಟ್ ಮಾಡ್ತಾರ ಪ್ಯಾಕೆಟ್ ಮಾಡಕ್ ಬರಲ್ಲ. ಏನಿದು? ಓಪನ್ ಆಗಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಮತ್ತೆ ನನ್ನ ಕೈಯಾಗೆ ಗೈಸ್ ನಾವ್ ಇವಾಗ 3 ಲೇಸ್ ತರಿಸಿದೀವಿ. 3 ಲೇಸನ್ನು ಮಿಕ್ಸ್ ಏನು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಬಿಟ್ಟು ತಿನ್ನೋದು. ನಾವ್ ತಿನ್ನೋದಲ್ಲ, ನಾವು ಕೊಡೋದು. ಸಾರಿ, ಟೇಸ್ಟ್ ಈರುಳ್ಳಿ ಕಟ್ ಮಾಡಾಯ್ತು. ಸೊ ಇವ್ರಿಗೆಲ್ಲ ಕಟ್ ಮಾಡಕ್ ಬರಲ್ಲ ಗುರು. ನಾನು ಇವ್ರನ್ನ ಕರ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಟೊಮೆಟೊ ಹಣ್ಣು ಕಟ್ ಮಾಡಕ್ ಬರಲ್ಲ, ಈರುಳ್ಳಿ ಕಟ್ ಮಾಡಕ್ ಬರಲ್ಲ. ಈ ಈರುಳ್ಳಿ ಬೇಕಾ? ಈ ಈರುಳ್ಳಿ ಬೇಕಾ? ನನಗೆ ಇದು ಬೇಕು, ಮಾಡು. ನಮ್ ಚೋಟ ಮರಿ ನಮ್ ಇಬ್ರು ಹೊಡೆದ್ಬಿಟ್ಲು. ಇಲ್ಲ ನಾವು ಹೊಡೆದಿದ್ದಕ್ಕೆ ನನ್ಗೆ ಬೇಜಾರಾಗ್ತಿಲ್ಲ. ಸುದೀಪ್ ಅವ್ರ ಹುಡುಗಿನ ನೆನ್ಸ್ಕೊಂಡು ಅಳ್ತಿದ್ದೆ, ಅದೇ ಬೇಜಾರಾಗ್ತಿಲ್ಲ. ನಂಗೆ ನನ್ನ ಹುಡುಗಿ ನೆನಪಾಯ್ತಲ್ಲ, ಅವ್ರ ಹುಡುಗಿ ನನ್ನ ಹತ್ರ ಬಂದ್ಲ ಅಂತ. ಅವ್ರ ಹುಡುಗಿ ನನ್ನ ಹತ್ರ ಬಂದ್ಬಿಟ್ಟು ನನಗೆ ಕಮಿಟ್ ಆಗ್ಬಿಟ್ಲು.
ಪಾಪ ಯಾರೋ ಪಾಪ ಆಗ ಅದ್ನ ಅವ್ನ ನೋವನ್ನ ತಡಿಯಕ್ಕಾಗ್ದೆ ನನಗೆ ಅಳು ಬರ್ತೈತೆ. ಸಾಕ್ಬಿಡು ಗೈಸ್. ಇದು ಬವಿತಾ ಚಿರು ನಾನು ಬವಿತಾ ಚಿರು ಮೇಕಿಂಗ್ ಪ್ರಿಪೇರಿಂಗ್ ಡಿನ್ನರ್ ಅಲ್ಲ ಗೈಸ್. ಇದು ನಾನು ಚಿರು ಇಬ್ರೆ ಮಾತ್ರ ಪ್ರಿಪೇರಿಂಗ್ ಡಿನ್ನರ್. ಚೋಟ ಮರಿ ಬಂದ್ಬಿಟ್ಟು ಕ್ಯಾಮ್ರಾಮ್ಯಾನು ಲೇಸ್ ಚೂರು ಮರಿಗೆ ಈರುಳ್ಳಿ ಹಾಕಾಯ್ತು. ಇವಾಗ ಟೊಮೆಟೊ ಕಟ್ ಮಾಡ್ಬೇಕು. ನೀವು ಮಾಡ್ತೀರಾ ಅಂದ್ರೆ ನಮ್ಮ ರೆಸಿಪಿ ಮಾತ್ರ ಕಾಪಿ ಮಾಡಬೇಡಿ, ಯೂಟ್ಯೂಬಲ್ಲಿ ತುಂಬಾ ಇರುತ್ತೆ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ಮಾಡೋದು ನಮಗೆ ಇಷ್ಟ ಆಗುತ್ತೆ. ನಾವು ಮಾಡೋದು ನಮ್ಗೆ ಡೌಟ್ ಆಗ್ತೈತಿ. ಈಗ ನಾವು ಮಾಡೋದನ್ನ ನಾವು ತಿನ್ನಕ್ಕೆ ಒಂಥರ ಅನ್ಸುತ್ತೆ ಸುದೀಪಣ್ಣ. ಅಲ್ಲ ಏನ್ ಗೊತ್ತಾ, ನಾವು ಮಾಡೋದಲ್ಲ ನೀನ್ ಮಾಡೋದು ನನಗೆ ತಿನ್ನಕ್ಕೊಂತ. ಲೇಸು, ಈರುಳ್ಳಿ, ಟೊಮೆಟೊ. ಅಲ್ಲ ಅಷ್ಟೆಲ್ಲ ಇರಲ್ಲ, ಯಾಕೋ ಅಷ್ಟು ಖಾರ ಪುಡಿಲಿ ಅಪ್ಪ. ಬರೆಯೋಣ ಅಂತ ಸಾಕ್. ಹಾ ಅಲ್ಲೇ ಹಾಕಿದ್ದೀರಿ ಬುಜ್ಜಿನ. ಗೈಸ್ ನಮ್ಮಮ್ಮ ಏನಂದ್ರೆ ಕಸನ ಎಲ್ಲಿ ಹಾಕ್ಬೇಕು ಅಂದ್ರೆ ಕಸನ, ಅದಕ್ಕೆ ಚಿರು ಹೂ ಅಂಟಿ ಅಲ್ಲೇ ಇಟ್ಟಿದೀವಿ ಬವಿತಾನ ಅಂತವನೆ. ಗೈಸ್ ಟೇಸ್ಟ್ ಮಾಡ್ತಾ ಇದೀವಿ. ಇನ್ನೂ ತಿನ್ಬೇಕು ಅನಿಸ್ತಿದೆ ನಮ್ಗೇನೆ. ಆ ಲೆವೆಲ್ಗೆ ಮಾಡಿದಿರಿ, ಸಕ್ಕದಾಗಿ ಬಂದೈತೆ. ಟೇಸ್ಟಿಗಂತ ನಮ್ಮ ಚೋಟ ಮರಿಗೆ ಒಂಚೂರು ಕೊಡುವ, ಬರೀ ಟೊಮೆಟೊ ಕೊಡುವಂತವನು. ಬುಜ್ಜಿ ಮನ್ಸಾಗೆ ಹತ್ಕೊಬಿಡ್ತಾಳೆ ಇವಾಗ. ಅಳಕ್ಕಾಗ್ದೆ ನಗಕ್ಕಾಗ್ದೆ ಬಾಳಕ್ಕಾಗ್ದೆ ಅಷ್ಟೊತ್ತು ಲೇಸ್ ಚೂರ್ಮರಿ ಡನ್. ಇನ್ನೊಂದು ನೆಕ್ಸ್ಟ್ ಮಾಡ್ತಿರೋದು ನಾವು ಚಪಾತಿ ರೋಲು. ಸೊ ಅದಕ್ಕೆ ಫಸ್ಟು ಒಂದಿಷ್ಟು ಮೊಟ್ಟೆಗಳನ್ನ ಬಾಯ್ಲಿಂಗ್ ಅಂತ ಬಿಟ್ಬಿಡ್ಬೇಕಾಯ್ತು, ಮರ್ತೋಗ್ಬಿಟ್ಟೆ. ಇವಾಗ ಮೊಟ್ಟೆಗಳನ್ನ ಬಾಯ್ಲಿಂಗ್ ಅಂತ ಪೊಟ್ಯಾಟೊ ಬಿಡೋಣ. ಪೊಟ್ಯಾಟೊ ಐತೆ ಅಮ್ಮ, ಅಂಡಿ ಬರಂಗಿಲ್ಲ ಅಂಡಿ. ಅಮ್ಮ ಎಷ್ಟು ಕಷ್ಟ ಅಡುಗೆ ಮಾಡೋದು. ಕೊಡಿ ಅಂಡಿ. ತಿಂದಾಗ ಅಯ್ಯೋ ಚೆನ್ನಾಗಿಲ್ಲ ಅದ್ ಚೆನ್ನಾಗಿಲ್ಲ ಅಪ್ಪ ನನಗಂತೂ ಬೇಡಪ್ಪ ಅಂತ ವೇಸ್ಟ್ ಮಾಡ್ತೀರಾ. ಈಗ ನೋಡ್ರಿ ಎಷ್ಟು ನೀವ್ ಮಾಡೋದು 1-2 ಅಷ್ಟೇ, ನಾವ್ ಇವಾಗ 6 ಮಾಡ್ತಿರೋದು, ಅದಕ್ಕೆ ಕಷ್ಟ ಆಯ್ತಿರೋದು. ಎಲ್ಲ ಹೊಟ್ಟೆ ತುಂಬುತ್ತೆ. ಅದು ಹುಡುಗರು ಮಾಡ್ತಾ ಇರೋದು. ಆದ್ರೂ ಒಂದಿಷ್ಟು ಹೆಲ್ಪ್ ಅಮ್ಮನಿಂದ ಬೇಕೇ ಬೇಕು. ನಮ್ಮಿಬ್ರು ಕೈಲಿಂದ ದೇವ್ರಾಣೆ ಆಗಲ್ಲ, ಅದಕ್ಕೆ ಇವಾಗ ಒಂದಿಷ್ಟು ಹೆಲ್ಪ್ ನ ಅಮ್ಮನ ಕೈಲಿ ತಗೋತಾ ಇದೀವಿ. ಏನಂದ್ರೆ ಮೊಟ್ಟೆ ಬಾಯ್ಲಿಂಗ್ ಕುಕ್ಕರ್ ಅಲ್ಲಿ ಇಡ್ಬೇಕು ಅಂತ ಹೇಳಿದ್ರು. ದೆನ್ ಇನ್ನೊಂದು ಪೊಟ್ಯಾಟೋನ ಬಿಸಿ ಮಾಡ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ತೆಗೆದು ಅದ್ರ ಮಾಡ್ಬೇಕಾಗುತ್ತೆ. ಸೊ ಯಾವ್ದ್ರಲ್ಲಿ ಮಾಡ್ಬೇಕಂತ ನಮ್ಗೆ ದೇವ್ರಾಣೆ ಗೊತ್ತಿಲ್ಲ. ಇವನು ಏನು ಹೇಳಲ್ಲ, ನಾನು ಏನು ಹೇಳಲ್ಲ. ನೋಡಿ ಇವನೇನಂದ್ರೆ ಏನಾದ್ರು ಒಂದು ಕಂಡು ಹಿಡಿಯೋದು, ಅಣ್ಣ ಇದು ಹೆಂಗೆ ಅಡ್ಗೆ ಮಾಡೋ ಅಂದ್ರೆ ಇಲ್ಲಿ ಏನಾರ ಬ್ಯಾಲೆನ್ಸ್ ಮಾಡಿ ನಿಲ್ಸ್ಬಿಡ್ಬೋದು. ಅಣ್ಣ ಇದು ಹೆಂಗೆ ಬಂತು ಗೊತ್ತಾ, ಇದು ಹೆಂಗಿದು ಹೆಂಗೆ ಹೇಳ್ಬಿಡು. ಶಾರ್ಪ್ ಆಬ್ಜೆಕ್ಟ್ ಚುಚ್ಕೊಂಡೈತೆ ಅದಕ್ಕೆ. ಸರಿ ಕಾರಣ ಇಷ್ಟೇ ಗೈಸ್, ಅವನ ಆಗ್ಲಿಂದ ಮಾಡ್ತಿರೋದು ಇಷ್ಟೇ, ಜಾಸ್ತಿ ಬರ್ತಲ್ಲ ಅವನು. ನಮ್ಮ ಅಪ್ಪ ಬಂದ್ರು. ಏನ್ ಬಾಬಾ ಫುಲ್ ಅಡ್ಗೆ ಇವತ್ತು. ನಾನು ಇಲ್ಲ ಸುಮ್ನೆ ಮಾತಿಗೆ ಬವಿತಾ ಅಂತ ಹೇಳ್ತೀವಿ. ಅಂಕಲ್ ಬರುತ್ತೆ ಇವಾಗ, ನಮ್ಮ ಪಾರ್ಟ್ನರ್ ನಂಗೆಲ್ಲ ಬೈಯಂಗಿಲ್ಲ ಅಂದ್ಬಿಟ್ಟು. ಇವಾಗ ನಾನು ಮತ್ತೆ ನಮ್ ಚೋಟ ಮರಿ ನಮ್ ಚಿರು ಎಲ್ಲ ಸೇರಿ ಅಡ್ಗೆ ಮಾಡ್ತಿರೋದು ಪಾಪ. ಗೈಸ್ ಇವಾಗ ನಾನು ಮತ್ತೆ ಚಿರು ಇಬ್ರು ಸೇರಿ ಮಾಡ್ತಾ ಇರೋದು ಸ್ಯಾಂಡ್ವಿಚ್. ಅದಕ್ಕೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತೆ ಟೊಮೆಟೊ, ಚೀಸು, ಕಾರ್ನು ಏನೇನು ಐತೆ ಇಟ್ಕೊಂಡಿದೀವಿ. ಇವಾಗೆಲ್ಲ ಒಂದೊಂದೇ ಹಾಕೋಣ. ಪ್ಲೀಸ್ ಆನೆಸ್ಟ್ಲಿ ಅಡಿಗೆ ಮಾಡೋದು ಸಿಕ್ಕಾಪಟ್ಟೆ ಕಸ್ಟಮರು. ಕರೆಕ್ಟ್, ಪೇಷನ್ಸ್ ಮಾತ್ರ ತುಂಬಾ ಮುಖ್ಯ. ಎಲ್ಲ ಅಮ್ಮಂದಿರಿಗೂ ಹ್ಯಾಟ್ಸ್ ಆಫ್. ಯಾರ್ಯಾರು ಅಡುಗೆ ಮಾಡ್ತೀರೋ ಎಲ್ಲರಿಗೂ ಹ್ಯಾಟ್ಸ್ ಆಫ್. ನಮಗೆ ನಮ್ಮ ಕೈಲಿ ಆಗ್ತಿಲ್ಲ ನೋಡಿ, ಇನ್ನೂ ಈರುಳ್ಳಿ ಕಟ್ ಮಾಡಿ ಹಾಕಿ ಇದು ಇವಾಗ ಮುಗೀತು. ಉಫ್ ಆಗಲ್ಲ. ನಮ್ದು ಅಪ್ಪಂಗೆ ಒಂದು ಹ್ಯಾಟ್ಸ್ ಆಫ್ ಹೊಡೆ ಜನರಲ್ ಸಲ್ಯೂಟ್. ಯಾಕೆ ಅಡ್ಗೆ ಅಂದ್ರೆ ಯಾಕೆ ಸೆಲೆಕ್ಟ್ ಹೊಡ್ತಿದ್ ಅಂದ್ರೆ ಅಡ್ಗೆ ಯಾಕೆ ಸೆಲೆಕ್ಟ್ ಹೊಡ್ತಿದ್ ಅಂದ್ರೆ ಅಡ್ಗೆ ಮಾಡೋರ್ಗೆಲ್ಲ ಸೆಲೆಕ್ಟ್ ಹೊಡಿತಾ ಇದೀವಿ. ಅಷ್ಟ್ ಕಷ್ಟ ಇದೆ ಅನ್ಬಿಟ್ಟು. ಯಾಕೋ ನಮ್ಮ ಪ್ಲಾನ್ ಫ್ಲಾಪ್ ಆಗೋ ತರ ಚಾನ್ಸಸ್ ಕಾಣ್ತಿದೆ. ಫ್ಲಾಪ್ ಮೀನ್ಸ್ ನಮ್ ಇಬ್ರು ಕೈಲಿ ಆಗ್ತಿಲ್ಲ. ಏನೋ ನೀನ್ ಮಾಡ್ತಿದ್ಯಾ, ನಮ್ ಇಬ್ರು ಕೈಲಿ ಆಗ್ತಿಲ್ಲ. ಅಂಡ್ ಇನ್ನೊಂದೇನೋ ಟೈಮ್ ಬಂದ್ಬಿಟ್ಟು 9 ಗಂಟೆ 9 ಆಗ್ತಿದೆ. ಸೊ ಇವಾಗ ಒಂದ್ ಸ್ವಲ್ಪ ಹೆಲ್ಪ್ ನಾವು ಅಪ್ಪನ ತಗೋಬೇಕಂತ ಇದೀವಿ. ಬಿಕಾಸ್ ಆಗಲ್ಲ ಗೈಸ್, ದೇವ್ರಣೆ ನಾವು ಎಷ್ಟೋ ವರ್ಷ ಆದ್ಮೇಲೆ ಬಂದ್ಬಿಟ್ಟು ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಕಷ್ಟನೇ ಮಾಡೋದು.
ಅದಕ್ಕೆ ಇವಾಗ ನಾವು ಅಪ್ಪನ ಒಂಚೂರು ಹೆಲ್ಪ್ ತಗೋಬೇಕು, ಯಾಕಂದ್ರೆ ಇನ್ನು ಎಷ್ಟೊಂದಿದೆ ಬಾಕಿ ಮಾಡೋದು. ನಾನು ಅದಕ್ಕೆ ಕಿಚನ್ಗೆ ಹೋಗೋದೇ ಊಟ ತಿನ್ನೋದಕ್ಕೆ ಕಣ, ಊಟ ಮಾಡ್ತಿರೋದಿದೆ ಫಸ್ಟು. ಸೇಮ್ ಏನ್ ಕೇಳ್ತಿದ್ಯಾ? ಯಾರಿಗೂ ಏನ್ ಬೆಳಿಗ್ಗೆ ಬೇದಿ ಆಗಲ್ಲ ತಾನೆ? ಒಬ್ಬೊಬ್ರದ್ದು ಒಂದೊಂದು ಪ್ರಶ್ನೆ ಗುರು. ನಿಮ್ಗೆ ಗೊತ್ತಿಲ್ಲ, ನಮ್ಮ ಮೇಲೆ ಎಲ್ಲ ನಂಬಿಕೆನೇ ಇಲ್ಲ. ಚಿಕ್ಕ ಪುಟ್ಟದ್ ಮಾಡೋಣ. ಗೈಸ್ ನಾವು ಇನ್ನೊಂದು ಯಾವ್ದು ಮಾಡ್ತಾ ಇದೀವಿ ಅಂದ್ರೆ ಕ್ರಿಸ್ಪಿ ಪೊಟ್ಯಾಟೊ ಬೌಲ್. ಅದು ನಮ್ ಕೈಲಿ ಆಗ್ದಲೆ ನಾವು ಅಪ್ಪನ ಕೈಲಿ ಕೊಡ್ತಾ ಇದೀವಿ. ಬೆಳಗ್ಗೆಗೆ ಒಂದು ವಿಡಿಯೋ ಮಾಡು, ಯಾರು ಹೆಂಗಿರ್ತೀವಿ ತಿಂದು ನೋಡುವ, ಚೆನ್ನಾಗಿರ್ತೀವ. ನಮ್ಮಪ್ಪ ಲೂಸ್ ಮೋಷನ್ ನಮ್ಮ ಕುಕಿಂಗ್ ಗೆ ಅವಮಾನ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಕೊಡ್ತೀವಿ. ಅವಮಾನ ಕೊಡ್ತೀವಿ. ಮಾಡ್ತಾರೆ ನಮಗೆ. ಅವಮಾನ ಬಹುಮಾನ ಆಗೋದು ಒಂದು ಹೊಟ್ಟೆ ನೋವು. ಅವಮಾನವೇ ಮೊದಲು ಜೀವನದಲ್ಲಿ ಸಮಾನ. ಕೊನೆಗ್ ಮಗ. ಗೈಸ್ ನಾವು ಸ್ಯಾಂಡ್ವಿಚ್ ಮಾಡಿರೋದು 3 ಯಾಕಂದ್ರೆ ಅದು ಹೆಂಗ್ ಬಂದಿತ್ತು ನಂಗಂತೂ ಗೊತ್ತಿಲ್ಲ, ದೇವ್ರಾಣೆ. ಅದಕ್ಕೆ ನಾನು ಚಿರು ಅಂದ್ರೆ 3 ಇದೆ, ಒಂದು ಚೊಡಮರಿಗೂ ಸೇರಿಸಿ ಇವಾಗ ನಾನು ಮತ್ತೆ ಚಿರು ಇಬ್ರು ಟೇಸ್ಟ್ ಮಾಡಿ ನೋಡ್ತೀವಿ. ಚೆನ್ನಾಗಿತ್ತು ಅಂದ್ರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದ್ರೆ ಬೇಡ. ನೀವಿಬ್ರೆ ತಿನ್ರು, ಚೋಟ ಮರಿ ಕೊಡ್ಬೇಡಿ. ಬದುಕಿದ್ರೆ ನಾಳೆ ವ್ಲಾಗಲ್ಲಿ ಸಿಗ್ತೀವಿ. ರೆಡಿ, ಅಷ್ಟೇ ವಿಷಯ. ಪೀಸ್ ಚೆನ್ನಾಗಿರುತ್ತೆ ಸುದೀಪನ. ಚೆನ್ನಾಯ್ತಾ? ಮಾಡಿ ಮತ್ತೆ ಪಾಪ ಹುಡುಗಿ ಕೊಡೋದ್ ಬಿಟ್ಟು ನೀವು ಎಲ್ರಿಗೂ ಮಾಡಿ ಬರೋದಂಗ. ಸ್ಯಾಂಡ್ವಿಚ್ ಸಕ್ಸಸ್ ಗೈಸ್, ಫೈನಲಿ ಸ್ಯಾಂಡ್ವಿಚ್ ಸಕ್ಸಸ್ ಗುರು. ಸಕಾಲ ಮಾಡಿದ್ದೆ ನಮ್ಮ ಚೋಟ ಮರಿ ಇವಾಗ ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಾಳೆ. ನನಗೆ ಚೆನ್ನಾಗಿರೋದಕ್ಕೆ ಒಂದು ಪೂರ್ತಿ ಖಾಲಿ ಮಾಡಿದ್ದೀನಿ. ಹೆಂಗಿದೆ ಜಾಬಿಡು ನೀನು ಅಂದ್ರೂ ಚೆನ್ನಾಗೈತೆ. ಕರಿ ವೆಜ್ ಆಯ್ತಲ್ಲಿ. ಇವಾಗ ನಾವು ಇಲ್ಲಿ ಚಿರುದು ಇದು ಕ್ರಿಸ್ಪಿ ಪೊಟ್ಯಾಟೊ ಬಾಲ್ಸ್ ಹೆಂಗೈತೆ ಅಂತ ನಾವು ಅಪ್ಪ ಟೇಸ್ಟ್ ಮಾಡ್ತವ್ರೆ. ತಿಂದು ನೋಡ್ಪಪ್ಪ, ಹೇಳಿ ಪಾಪ ಚೆನ್ನಾಗ್ ಬಂದೈತೆ. ಹೆಂಗೆ ಚೆನ್ನಾಗಿದೆ? ಹಾ. ಉಪ್ಪ ಐತೆ, ಚೆನ್ನಾಗಿ ಉಪ್ಪು ಹಾಕಿದ್ರಾ? ಹಾಕಿಲ್ಲ, ಕರೆಕ್ಟ್ ಆಗಿ ಹಾಕಿದೀವಿ. ಹಾಕಿಲ್ಲ, ಕರೆಕ್ಟ್ ಆಗಿ ಹಾಕಿಲ್ಲ. ಅಲ್ಲ ಪಾಪ, ಉಪ್ಪು ಖಾರ ಎಲ್ಲ ನಾವು ಅಮ್ಮಂದು ಸೂಪರ್ ಗಾಯ್ಸ್. ಗೈಸ್ ಫೈನಲಿ 3 ಡಿಶ್ನ ತಯಾರಿಸಿದ್ವಿ. ನಾವು ಪ್ಲಾನ್ ಹಾಕಿದ್ದು 5, ಆಗಿದ್ದು 3, 4 ಒಂದು 4 ಆಗಿರೋದು ಕರೆಕ್ಟ್. ನಾವು ಪ್ಲಾನ್ ಮಾಡಿದ್ದು 6 ಅನ್ಸುತ್ತೆ, 4 5 ಇನ್ನೊಂದು ಯಾವುದು? ಓ ಕರೆಕ್ಟ್ ಗೈಸ್, ನಾವು ಪ್ಲಾನ್ ಮಾಡಿದ್ದು 5, ಮಾಡಿರೋದು 5. ಫೈನಲಿ ಡನ್. ಇಲ್ಲ, ನಿಮ್ದು ಕಾಂಟ್ರಿಬ್ಯೂಷನ್ ಐತೆ. ಇದು ಚಪ್ಪಳ್ಳೆ ಕಾಂಟ್ರಿಬ್ಯೂಷನ್ ಐತೆ ಗೈಸ್. ಫೈನಲಿ ಡನ್ ಗೈಸ್. 5 ಕೂಡ ಮಾಡಿದ್ವಿ, ಸಾಧಿಸ್ಬಿಟ್ಟಿವಿ ನಾವೇನೋ. ನಾನೇನು ಮಾಡಿಲ್ಲ ಅಂತ ಅನ್ಕೊಂಡ್ಬಿಟ್ಟೆ, ಬಟ್ ಮಾಡಿದೀವಿ ನೋಡಿ. ಅದೇ 6 ಅನ್ಕೊಂಡಿದ್ದು 5 ಮಾಡಿದೀವಿ. ಇದು ಬಂದ್ಬಿಟ್ಟು ಆಲೂ ಕ್ರಿಸ್ಪಿ ಪೊಟ್ಯಾಟೊ ಬಾಲ್ಸ್ ಅಂತ. ಇದು ಮೊಟ್ಟೆದು ನಾನೇನ್ ಅನ್ಕೊಂಡಿದ್ದು ಚಿಪ್ಸ್, ಸಾರಿ ಚಪಾತಿ ರೋಲ್ ಮಾಡ್ಬೇಕಂತ ಇದ್ದಿದ್ದು, ಬಟ್ ಅದು ಆಲಿಲ್ಲ. ಅದ್ರ ಬದಲು ನಾರ್ಮಲ್ ಎಗ್ ಇದೆ. ದೆನ್ ಇದು ಸ್ಯಾಂಡ್ವಿಚ್ ಸಕ್ಕದಾಗಿ ಬಂದೈತೆ. ಇನ್ನೊಂದು ಚುರ್ಮುರಿ ಅಲ್ಲಿದೆ, ಚುರ್ಮುರಿ. ದೆನ್ ಇನ್ನೊಂದು ನಮ್ಮ ಲೆಮನ್ ಜ್ಯೂಸ್ ಇಲ್ಲಿದೆ. ಲೆಮನ್ ಜ್ಯೂಸ್ ಕೂಡ ರೆಡಿ ಆಗಿದೆ. ಓಹ್ ಫೈನಲಿ ಡನ್. ಸಖತ್ ಕಷ್ಟ ಈ ಕುಕಿಂಗ್ ಮಾಡೋದು. ಬೈಲ್ ಅಡುಗೆ ಮನೆ ಹೆಂಗಿತ್ತು ಹಂಗೆ ನೋಡಿ. ನಮ್ಮಮ್ಮ ಟಕ್ ಅಂತ ಹೆಂಗ್ ಕ್ಲೀನ್ ಮಾಡೋರು. ಅಡುಗೆ ಮನೆ ಹೆಂಗಿತ್ತು ಗೊತ್ತಾ? ನಮ್ಮಮ್ಮ 2 ನಿಮಿಷಕ್ಕೆ ಟಾಕ್ ಅಂತ ಹಾಕ್ಬಿಟ್ರು. ನಾವು ಮಾಡಿರೋ ಡಿಶ್ಶು ದೇವ್ರಾಣೆ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಕರೆಕ್ಟ್ ಅಲ್ಲನಾ? ಆಗಲ್ಲ ಅಂತ ಅನ್ಕೊಂಡಿದ್ವಿ. ನೋಡಿ ಹಾಗೇ ಬಿಟ್ಟಿದೆ. ಲೆಮನ್ ಜ್ಯೂಸ್, ಲೇಸ್ ಚುರ್ಮುರಿ, ಸ್ಯಾಂಡ್ವಿಚ್, ಕ್ರಿಸ್ಪಿ ಪೊಟ್ಯಾಟೊ, ಅದು ದೆನ್ ಇದು ಎಗ್ಗು, ಇದು ಸಾಸು. ಡನ್ ಗೈಸ್, ಡನ್. ಇವಾಗ ಎಲ್ಲರೂ ಟೇಸ್ಟ್ ಮಾಡ್ಬೇಕಷ್ಟೇ. ಟೇಸ್ಟ್ ಮಾಡಿ ಬನ್ನಿ ಅಕ್ಕ ಬನ್ನಿ. ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ. ಜ್ಯೂಸ್ಗೆ ಹೋಗಿಲ್ಲ, ಫಸ್ಟ್ ಜ್ಯೂಸ್ಗೆ ಹೋಗಿಲ್ಲ, ಡೈರೆಕ್ಟ್ ಇದಕ್ಕೆ ಹೋಗ್ಬೇಕು ನೀವು. ನಾವೇ ಮಾಡಿದ್ದು ಇದು ಚಿರಂತದ್ದು ಇದು ಫುಡ್ಡು. ಅಕ್ಕ ಈ ಕ್ರಿಸ್ಪಿ ಹೆಂಗೈತೆ ಪೊಟ್ಯಾಟೊ? ಸಾಫ್ಟ್ ಸಾಕಾಯ್ತಾ? ಟೇಸ್ಟ್ ಇದೆಯಾ? ಓಕೆ. ಹೀರಾಚ ಟೇಸ್ಟ್ ಸಾಕಾಯ್ತಲ್ಲ. ಅಡಿ ತಿಂದೆ ಎಲ್ಲ? ನಾನು ತಿಂದಿಲ್ಲ, ನಾನು ಟೇಸ್ಟ್ ನೋಡಿದೀನಿ. ಚೆನ್ನಾಯ್ತಾ? ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಲೆಮನ್ ಜ್ಯೂಸು ಔಟ್ ಆಫ್ ದಿ ಫ್ರೇಮು, ಅಂದ್ರೆ ಸಕ್ಕರೆ ಎಲ್ಲ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಇವತ್ತು ಚಿರು ಮಾಡಿರೋ ಲೆಮನ್ ಜ್ಯೂಸು ಕುಡಿರಮ್ಮ. ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ರಮ್ಮ. ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಎಲ್ಲ ಶುಗರ್ ಇಲ್ಲ ಅಂತ ಹೇಳ್ತಿದ್ರೆ. ಬಾ ಅಂಕಲ್ನ ಕರ್ಕೊಂಬರಕ್ ಹೋಗೋನ್ ಗುರು.
ಆಮೇಲೆ ನೆನ್ನೆ ಬ್ಲಾಗ್ ಅಲ್ಲಿ ಜಡ್ಜಸ್ ಆದಂತ ನಮ್ಮ ಅಪ್ಪ, ನಾನು, ಅಂಕಲ್ ಎಲ್ರು ಲೆಮನ್ ಜ್ಯೂಸ್ ಅಲ್ಲಿ ಶುಗರ್ ಇಲ್ಲ ಅಂತ ಹೇಳಿದ್ರು. ಅಂಕಲ್ ನಮ್ಮ ಅಪ್ಪ ಕುಡಿತಾರೆ, ಇದೆ ನಮ್ಮ ಅಪ್ಪ ಕುಡಿತಾರೆ. ಕಮನ್ ಇದೆ, ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು ನೀವು. ಲೆಮನ್ ಇಲ್ಲ, ಕಮ್ಮಿ. ಗೈಸ್, ನಮ್ಮ ಅಪ್ಪಂಗೆ ನೀವ್ ಬೇಕಾದ್ರೆ ಇನ್ನೊಂಚೂರು ಶುಗರ್ ಹಾಕೋಬಹುದು ಅಂತ ಹೇಳಿದ್ರು. ಬೈತವ್ರ ಅಮ್ಮ ಬಂದ್ಬಿಟ್ಟು ಲೆಮನ್ ಕಮ್ಮಿ ಇದೆ ಅಂತ ಹೇಳಿದ್ರು. ನಮ್ಮ ಅಮ್ಮ ಚೆನ್ನಾಗೈತೆ ಅಂತ ಹೇಳಿದ್ರು. ಏನು ಹೇಳಕ್ ಬಂದ್ರು, ಅವ್ನು ಡಿಪ್ರೆಷನ್ ಹೋಗ್ತಾನಂತ ಕೇಳಿ ಏನು ಹೇಳಕ್ ಹೋಗಿಲ್ಲ. ಇವಳು ನಮ್ಮ ಚೋಟ ಮರಿನೂ ಚೆನ್ನಾಗೈತೆ ಅಂತ ಹೇಳಿದ್ರು. ಇವಾಗ ಲಾಸ್ಟ್ ಮಿಕ್ಕಿರೋದು, ಲಾಸ್ಟ್ ಮಿಕ್ಕಿರೋದು ಅಂಕಲ್ ಟೇಸ್ಟ್ ಮಾಡಿ ಏನ್ ಹೇಳ್ತಾರೋ ಅದೇ ಫೈನಲ್. ಇರ ಹಾ, ಇನ್ನು ಕುಡೀರಿ ಅಂಕಲ್, ಆರಾಮಾಗಿ ಕುಡೀರಿ ಅಂಕಲ್. ಹೇಳ್ಕೊಡ್ತಾ ಇದ್ದೆ ಅಮ್ಮ, ಹಿಂಗೆಲ್ಲ ಹೇಳ್ಕೊಡ್ಬಾರ್ದು. ಮತ್ ಸುಮ್ನಿರ್ ಮತ್ತೆ ಆಯ್ತು. ಚೆನ್ನಾಗಿದೆ ಅಂಕಲ್, ಬಿಡ ಸಾಧಿಸ್ಬಿಟ್ಟೆ. ಉಶಪ್ಪ ಗೈಸ್, ನಾನು ಚೋಟ ಮರಿ ಮತ್ತೆ ಚಿರಂತು 3 ಜನನು ಒಂದೊಳ್ಳೆ ಡಿನ್ನರ್ ಮುಗಿಸಿ, ಅಂದ್ರೆ ಬೇರೆಯವ್ರಿಗೂ ಕೊಟ್ಟಿ, ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಕೊಟ್ಟಿ ಸಾಕಾದಾಗ ಮಾಡಿದ್ವಿ ಅನ್ಕೊಳ್ಳಿ. ಆನೆಸ್ಟ್ಲಿ ನಾನು ಒಂದ್ 2 ರೌಂಡ್ ವಾಶ್ರೂಮ್ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು. ಇನ್ನ ಹೋಗ್ ಬಂದಿಲ್ಲ, ಯಾಕಂದ್ರೆ ಅದು ಚಿರು ಕೈ ತೊಳ್ತಿರ್ಲಿಲ್ಲ. ಆಮೇಲೆ ಇವಳು ಲೆಮನ್ ಜ್ಯೂಸಿಗೆ ಹಿಂಗ್ ಕೈ ಇಡ್ತಾ ಇದ್ಲು. ಎಟ್ಟಿಲ್ಲ ಅನ್ಬಿಟ್ಟು ನೋಡೋಣ, ಎಟ್ಟಿಲ್ಲ ಅನ್ಬಿಡು. ಅದೆಲ್ಲ ಏನ್ ಗೊತ್ತಾ, ಬೇರೆಯವ್ರಿಗೆ ಆಗಬಿಟ್ಬಿಟ್ಟು ಎಲ್ಲ ನನಗೆ ಆಗ್ಬಿಟ್ಟೈತೆ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಬಟ್ ನಾವು ಮಾಡಿದ್ದೆಲ್ಲ ಸಕ್ಕತ್ತಾಗಿತ್ತು, ಟೇಸ್ಟ್ ಮಾಡಿ ಸಕ್ಕತ್ತಾಗಿತ್ತು. ಬಟ್ ಮಯೋನೀಸು, ಚೀಸ್ ಎಲ್ಲ ನಾವು ಫಸ್ಟ್ ಟೈಮ್ ತಿಂದಿರೋದು, ಅದಕ್ಕೋಸ್ಕರ ಹಂಗಾಗಿರೋದು. ಸೊ ಗೈಸ್, ಫೈನಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬೈ ಬಾಯ್. ಮಚ್ ಲವ್. ಹೆಂಗಿತ್ತು ಈ ವಿಡಿಯೋ ಪೂರ್ತಿ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಕಾಮೆಂಟ್ ಕಮೆಂಟ್.